ವಾರ್ತೆಗಳ ವಿವರ. ಸಂಸತ್ತಿನ ಬಜೆಟ್ ಅಧಿವೇಶನದ ಮೊದಲನೇ ಹಂತದ ಕಲಾಪದ ಕೊನೆಯ ದಿನವಾದ ಇಂದು ಲೋಕಸಭೆಯ ಕಲಾಪ ಆರಂಭವಾಗುತ್ತಿದ್ದಂತೆ ಈಚೆಗೆ ನಿಧನರಾದ ಮಾಜಿ ಸಂಸದ ಭಗವಾನ್ ದಾಸ್ ರಾಥೋಡ್ ಅವರಿಗೆ ಸದನದಲ್ಲಿ ಸಂತಾಪ सूचिಸಲಾಯಿತು. राठौर के निधन के बारे में सूचित करना है, जो अविभाजित उत्तर प्रदेश के हरिद्वार संसदीय निर्वाचन क्षेत्र और खुर्जा संसदीय निर्वाचन क्षेत्र से क्रमशः 6ठी लोकसभा और 9वीं लोकसभा के सदस्य रहे. हम डॉक्टर भगवान दास राठौर के निधन पर गहरा शोक व्यक्त करते हैं और यह सभा शोक संपन्न परिवार के प्रति गहन संवेदना व्यक्त करती है. अब सभा दिवंगत आत्मा के सम्मान में थोड़ी देर मौन रहेगी. ಬಳಿಕ ಸ್ಪೀಕರ್ ಸ್ಥಾನದಲ್ಲಿ ಆಸೀನರಾಗಿದ್ದ ಸಂಧ್ಯಾ ರಾಯ್ ಅವರು ಪ್ರಶ್ನೋತ್ತರ ಕಲಾಪವನ್ನು ಆರಂಭಿಸಿದರು. ಈ ವೇಳೆ ಪ್ರತಿಪಕ್ಷಗಳ ಸದಸ್ಯರು ಹಲವಾರು ವಿಷಯಗಳನ್ನು ಮುಂದಿಟ್ಟುಕೊಂಡು ತೀವ್ರ ಗದ್ದಲ ಆರಂಭಿಸಿದರು. ಗದ್ದಲದ ನಡುವೆಯೇ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ದೇಶದಲ್ಲಿ ಕೊಡೈನ್ ಆಧಾರಿತ ಕೆಮ್ಮಿನ ಸಿರಪ್ ಸೇವನೆಯಿಂದ ಯಾವುದೇ ಸಾವುಗಳು ಸಂಭವಿಸಿಲ್ಲ ಎಂದು ಹೇಳಿದರು. ಈ ಔಷಧಕ್ಕೆ ಸಂಬಂಧಿಸಿದ ಯಾವುದೇ ಸಾವಿನ ಪ್ರಕರಣ ಬೆಳಕಿಗೆ ಬಂದಾಗಲೆಲ್ಲ ಸರ್ಕಾರ ತಕ್ಷಣವೇ ತಪಾಸಣೆಗೆ ಆದೇಶಿಸುತ್ತದೆ. ಯಾವುದೇ ಔಷಧವು ಮಾನವ ಬಳಕೆಗೆ ಅನರ್ಹವೆಂದು ಕಂಡುಬಂದರೆ ಅದನ್ನು ತಕ್ಷಣವೇ ಮಾರುಕಟ್ಟೆಯಿಂದ ಹಿಂಪಡೆಯಲಾಗುತ್ತದೆ ಎಂದರು. ಔಷಧ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸುಸ್ಥಾಪಿತ ನಿಯಂತ್ರಕ ಕಾರ್ಯವಿಧಾನವು ಜಾರಿಯಲ್ಲಿದೆ ಮತ್ತು ಸರ್ಕಾರವು ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದರು. इंस्पेक्शन करने के साथ साथ उसके ड्रग्स की कई बार ऐसा होता है कि ड्रग जो होता है वो सब स्टैंडर्ड होता है, कई बार डिसलेबल्ड होता है और कई बार वो ड्रग ह्यूमन कंजम्पशन के लिए उपयुक्त नहीं होता है. जब वो उपयुक्त नहीं होता है तो उसको हम रिकॉल करते हैं. इसका प्रोसीजर दिया गया है और ये प्रोसीजर को फॉलो. सभी माननीय सदस्य करना चाहते हैं अपने पहुंचे. सभी माननीय सदस्य प्रश्नकाल करना चाहते हैं अपने ಸಭಾ ಕಿ ಕಾರ್ಯವಾಹಿ ಇತ್ತ ವಿರೋಧ ಪಕ್ಷಗಳ ಗದ್ದಲ ಹೆಚ್ಚುತ್ತಿದ್ದಂತೆಯೇ ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಡುವಂತೆ ಸಂಧ್ಯಾ ರಾಯ್ ಅವರು ಮನವಿ ಮಾಡಿಕೊಂಡರು. ಆದರೆ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ತೀವ್ರವಾದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಪುನಃ ಸದನ ಸೇರಿದಾಗಲೂ ಇದೇ ಪರಿಸ್ಥಿತಿ ಮುಂದುವರಿದ ಕಾರಣ ಸಭಾಪತಿ ಸ್ಥಾನದಲ್ಲಿದ್ದ ಸಂಧ್ಯಾ ರಾಯ್ ಅವರು ಸದನವನ್ನು ಮಾರ್ಚ್ 9ಕ್ಕೆ ಮುಂದೂಡಿದರು.